ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆದು ವರ್ಷಗಳೇ ಕಳೆಯಿತು. ಈ ಕೊಲೆಯ ಪ್ರಮುಖ ರೂವಾರಿಗಳಾದ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ರು ಪರಪ್ಪನ ಅಗ್ರಹಾರ ಕತ್ತಲ ಕೋಣೆಯಲ್ಲೇ ಇದ್ದಾರೆ. ಜೈಲು ಅಧಿಕಾರಿಗಳ ಮುಂದೆ ಹಲವು ಬಾರಿ ಸೋತಿದ್ದ ಪವಿತ್ರ ಈಗ ನೇರವಾಗಿ ನ್ಯಾಯಾಧೀಶರ ಮುಂದೆಯೇ ತಮ್ಮ ಇಚ್ಛೆಯನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಜಡ್ಜ್ ಕೊಟ್ಟ ಉತ್ತರವೇನು? ಎಲ್ಲಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್. ದರ್ಶನ್ ನೋಡಲು ಜಡ್ಜ್ ಮುಂದೆ ಪವಿತ್ರ ಕಣ್ಣೀರು. ಜೈಲಿನಲ್ಲಿ ನಡೆಯುತ್ತಾ A1 A2 ಮುಖಾಮುಖಿ. ಪರಪ್ಪನ ಅಗ್ರಹಾರದ ಕತ್ತಲ ಕೋಣೆ. A1 ಆರೋಪಿ ಪವಿತ್ರ ಗೌಡ ಕಳೆದ 8 ತಿಂಗಳಿನಿಂದ ಇಲ್ಲಿನ ಬ್ಯಾರೆಕ್ನಲ್ಲಿ ದಿನ ದೂಡ್ತಿದ್ದಾರೆ. ಇತ್ತ A2 ಆರೋಪಿ ದರ್ಶನ್ ಜೈಲಿನಲ್ಲಿದ್ದಾರೆ. ದೂರವಿದ್ದರೂ ಪವಿತ್ರ ಮನಸ್ಸು ಮಾತ್ರ ದರ್ಶನ್ ನೋಡಲು ಹಂಬಲಿಸ್ತಾ ಇದೆ. ಈ ಹಿಂದೆ ಜೈಲಾಧಿಕಾರಿಗಳ ಮುಂದೆ ಎಷ್ಟೇ ಅಂಗಲಾಚಿದ್ರೂ ಸಿಗದ ಅವಕಾಶಕ್ಕಾಗಿ ಈಗ ಪವಿತ್ರ ನೇರವಾಗಿ ನ್ಯಾಯ ದೇವತೆಯ ಮೊರೆ ಹೋಗಿದ್ದಾರೆ. ಇತ್ತೀಚೆಗೆ ಜೈಲಿನ ಕುಂದುಕೊರತೆ ವಿಚಾರಿಸಲು ಬಂದಿದ್ದ ನ್ಯಾಯಾಧೀಶರ ಮುಂದೆ ಪವಿತ್ರ ಗೌಡ ಭಾವುಕರಾಗಿದ್ದಾರಂತೆ. ನನಗೆ ಒಮ್ಮೆಯಾದರೂ ದರ್ಶನ್ ಅವರನ್ನ ನೋಡಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿಕೊಂಡಿದ್ದಾರಂತೆ. ಪವಿತ್ರ ಅವರ ಅನಿರೀಕ್ಷಿತ ಬೇಡಿಕೆ ಕಂಡು ಸ್ವತಃ ನ್ಯಾಯಾಧೀಶರೇ ಒಂದು ಕ್ಷಣ ಅಚ್ಚರಿಯಾಗಿದ್ದಾರಂತೆ. ಪವಿತ್ರ ಅವರ ಈ ಭಾವುಕ ಮನವಿಗೆ ನ್ಯಾಯಾಧೀಶರು ಸಕಾರಾತ್ಮಕವಾಗಿಯೇ ಸ್ಪಂದಿಸಿದ್ದಾರೆ. ಜೈಲು ಮ್ಯಾನ್ಯುವಲ್ನಲ್ಲಿ ಅವಕಾಶವಿದ್ರೆ ಖಂಡಿತ ಭೇಟಿಗೆ ಸೂಚನೆಯನ್ನ ನೀಡಲಾಗುವುದು ಎಂದು ಭರವಸೆಯನ್ನ ನೀಡಿದ್ದಾರೆ. ಒಂದು ವೇಳೆ ಕಾನೂನು ಒಪ್ಪಿಗೆಯನ್ನ ನೀಡಿದ್ರೆ 8 ತಿಂಗಳ ನಂತರ ಈ ಜೋಡಿ ಮುಖಾಮುಖಿಯಾಗುವ ಕಾಲ ಕೂಡಿ ಬರಲಿದೆ. ಜೈಲು ಗೋಡೆಗಳು ಇವರನ್ನ ದೂರ ಮಾಡಿದ್ರೂ ಮನಸ್ಸು ಮಾತ್ರ ಇನ್ನು ಒಂದಾಗಲು ತುಡಿಯುತ್ತಿದೆ ಎಂಬುದು ಇಲ್ಲಿ ಸಾಬೀತಾಗಿದೆ. ಕಾನೂನು ಹೋರಾಟ ಒಂದು ಕಡೆಯಾದ್ರೆ ವೈಯಕ್ತಿಕ ಭಾವನೆಗಳು ಮತ್ತೊಂದು ಕಡೆ. ದರ್ಶನ್ ಮೇಲಿನ ಪವಿತ್ರ ಗೌಡ ಅವರ ಆಪ್ತತೆ ಇನ್ನೂ ಮಾಸಿಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಆದ್ರೆ ಕೊಲೆಯಾದ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಿಗಬೇಕಾದ ನ್ಯಾಯದ ಮುಂದೆ ಈ ಪ್ರೇಮ ಪಾಶಕ್ಕೆ ಬೆಲೆ ಇದೆಯೇ? ಜೈಲು ನಿಯಮಗಳು ಈ ಭೇಟಿಗೆ ಗ್ರೀನ್ ಸಿಗ್ನಲ್ ನೀಡುತ್ತವೆ, ಕಾದು ನೋಡಬೇಕಿದೆ. ಒಟ್ನಲ್ಲಿ ಇಂತಹ ಕೆಲ ವಿಚಾರಗಳಿಂದ ಮತ್ತೆ ಇಬ್ಬರು ಸುದ್ದಿ ಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಜೈಲಿನಿಂದ ಯಾವಾಗ ನಾವು ಹೊರ ಬರ್ತೀವಿ ಎಂದು ಇಂದಿಗೂ ಸಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ವಿಲವಿಲ ಒದ್ದಾಡ್ತಾ ಇರೋದಂತೂ ಸತ್ಯ. ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.